ಸ್ಕಂದ ಶಬ್ದದ ನಿರ್ವಚನವನ್ನ ವಾಲ್ಮೀಕಿ ರಾಮಾಯಣ ಬಾಲಕಾಂಡ 37ನೇ ಸರ್ಗ ಅಲ್ಲಿ 27ನೇ ಶ್ಲೋಕದಲ್ಲಿ ವರ್ಣಿಸ್ತಾರೆ. ತೇಷಾಂ ತದ್ವಚನಂ ಶ್ರುತ್ವಾ ಸ್ಕನ್ನಂ ಗರ್ಭಪರಿಸ್ರವೆ ಸ್ಕಂದ ಇತ್ಯಬ್ರುವನ್ ದೇವಾಃ ಸ್ಕನ್ನಂ ಗರ್ಭಪರಿಸ್ರವಾತ್. ಗರ್ಭದಿಂದ ಆತ ಜಾರಿ ಭೂಮಿಗೆ ಬಿದ್ದವನಾದ ಕಾರಣದಿಂದ ಆತನಿಗೆ ಸ್ಕಂದ ಅಂತ ಹೀಗೆ ಶಬ್ದದ ನಿರ್ವಚನ ಇದೆ. ಏಕೆಂದರೆ ಅದೇ ಭಾಗದ 36ನೇ ಸರ್ಗದಲ್ಲಿ 17ನೇಯ ಶ್ಲೋಕದಲ್ಲಿ ಶಿವ ತನ್ನ ತೇಜಸ್ಸನ್ನ ಮಹೀತಲೇ ಪ್ರಮೋಚ, ಭೂಮಿಯಲ್ಲಿ ಇದನ್ನು ಬಿಟ್ಟು ತಾನು ಮುಂದೆ ತಪಸ್ ಮಾಡ್ಲಿಕ್ಕೆ ಹೊರಟು ಹೋಗಿಬಿಟ್ಟ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಶಿವನ ತೇಜಸ್ಸು ಪಾರ್ವತಿಯ ಗರ್ಭವನ್ನು ಸೇರದೆ ಕೆಳಗೆ ಬಿದ್ದ ಕಾರಣದಿಂದ ಆತನಿಗೆ ಸ್ಕಂದ ಎಂಬ ಶಬ್ದದಿಂದ ವಾಚ್ಯತ್ವ ಇದೆ. ಇವತ್ತು ಉಪಲಬ್ಧ ಇರುವಂತಹ ಧಾತು ಸ್ಕದಿರ್ ಗತಿ ಶೋಷಣಯೋ ಅಂತ ಅಥವಾ ಸ್ಕಂದ ಗತಿ ಶೋಷಣಯೋ ಅಂತಾನೆ ಧಾತು ಇದೆ. ಅದರಿಂದ ನೇರವಾಗಿ ಸ್ಕಂದ ಅಂತಾನೆ ಶಬ್ದ ನಿಷ್ಪನ್ನ ಆಗ್ತದೆ. ಸ್ಕಂದತೆ ಅಂತ ಹಾಗೆ ಪ್ರಯೋಗ ಮಾಡಿ ಸ್ಕಂದತಿ ಅಂತ ಪ್ರಯೋಗ ಮಾಡಿದಾಗ ಉತ್ಪ್ಲುತ್ಯ ಗಚ್ಚತಿ, ವೇಗವಾಗಿ ಹಾರಿಕೊಂಡು ಹೋಗುವಂಥವನು, ನೆಗೆದಾಡಿಕೊಂಡು ಹೋಗುವವನು ಅಂತ ಅರ್ಥ ಹೇಳ್ತಾರೆ. ಅಥವಾ ಶೋಷಣ ಅಂತೂ ಅರ್ಥ ಇರೋದ್ರಿಂದ ದೈತ್ಯರನ್ನು ಶೋಷಿಸುವವನು ಅಂತ ಅರ್ಥವನ್ನು ಹೇಳಿದ್ದಾರೆ. ಗತಿ ಅಂತ ಅರ್ಥ ಇದೆ. ಗತಿ ಅಂತ ಅರ್ಥ ಇರುವುದರಿಂದ ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ಅದೇನು ಬಾಲಕಾಂಡದ 37ನೇ ಸರ್ಗ 27ನೇ ಶ್ಲೋಕದಲ್ಲಿ ಬಂದಿತ್ತು, ಅದಕ್ಕನುಸಾರವಾಗಿ ಕೆಳಗೆ ಬಿದ್ದವನು ಅನ್ನೋ ಅರ್ಥವನ್ನು ಕೂಡ ಕೆಳಗೆ ಬಿದ್ದ ತೇಜಸ್ಸಿನಿಂದ ಹುಟ್ಟಿದವನು ಅಂತ ಅದರ ಅರ್ಥವನ್ನು ಮುಖ್ಯವಾಗಿ ಸ್ವೀಕಾರ ಮಾಡಬೇಕು. ಮುಂದೆ ಕೋಶಗಳಲ್ಲಿ ಬಂದಂಥ ಅರ್ಥ ಇದನ್ನು ನಾವು ಸ್ವೀಕರಿಸಬೇಕು. ಸೇನಾನೀನಾಂ ಅಹಂ ಸ್ಕಂದ ಅಂತ ಭಗವದ್ಗೀತೆಯ 10ನೇ ಅಧ್ಯಾಯ 24ನೇ ಶ್ಲೋಕದಲ್ಲಿ ಸ್ಕಂದ ಅಂತ ಏನು ಶಬ್ದ ಇದೆ, ಆ ಭಾಗದ ತಾತ್ಪರ್ಯವನ್ನು ಹೇಳುವ ಪ್ರಸಂಗದಲ್ಲಿ ಸ್ಕಂದ ಜಗತಾತ್ ಸ್ಕಂದನಾಥ್, ಜಗತ್ತನ್ನ ಸೃಷ್ಟಿಕಾಲದಲ್ಲಿ ತನ್ನ ಉದರದಿಂದ ಹೊರ ಹಾಕುವುದರಿಂದ ಆತನಿಗೆ ಸ್ಕಂದ ಶಬ್ದ ವಾಚ್ಯತ್ವ ಇದೆ ಅಂತ ವರ್ಣನೆ ಮಾಡ್ತಾರೆ. ಇದಿಷ್ಟು ಸ್ಕಂದ ಶಬ್ದದ ನಿರ್ವಚನ.